ಅಮೆರಿಕ ಇರಾನ್ ನಡುವೆ ನಿಲ್ಲದ ದಾಳಿ ಪ್ರತಿದಾಳಿ. ಇರಾನ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿರುವಂಥದ್ದು ಅಮೆರಿಕ. ಬುಷಹರ್, ಕೊನಾರಾಕ್ ಪ್ರದೇಶಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿ ನೋಡಿ, ನಿರಂತರವಾಗಿ ದಾಳಿ ಪ್ರತಿದಾಳಿಗಳಾಗ್ತಾನೆ ಇದೆ. ಈ ಕಡೆ ಒಪ್ಪಂದ ಅಂತಾರೆ, ಆ ಕಡೆ ದಾಳಿ ಮಾಡ್ತಾರೆ. ಎಲ್ಲ ಸರಿ ಹೋಯ್ತು ಅಂತಾರೆ, ಮತ್ತೆ ಅಟ್ಯಾಕ್ ಮಾಡ್ತಾರೆ. ಇದೇ ರೀತಿಯಾಗಿ ದಾಳಿ ಮುಂದುವರಿತಾ ಇದೆ. ಇದೀಗ ಯುದ್ಧದ ಕಾರ್ಮೋಡ ಮತ್ತೆ ದಟ್ಟವಾಗಿ ಆವರಿಸ್ಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ಬದಲಾಗಬಹುದು. ಆ ಪ್ರಮಾಣದಲ್ಲಿ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಈ ದಾಳಿ ಪ್ರತಿದಾಳಿ ನಿಲ್ಲುವ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ಕೊಳ್ತಾ ಇಲ್ಲ. ಪ್ರತಿಷ್ಠೆ ಆಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಎರಡೂ ದೇಶದವರು. ನೀವು ಅಟ್ಯಾಕ್ ಮಾಡ್ತೀರಾ, ನಾವು ಅಟ್ಯಾಕ್ ಮಾಡ್ತೀವಿ. ನೀವು ಒಮ್ಮೆ ಅಟ್ಯಾಕ್ ಮಾಡಿದ್ರೆ ನಾವು 4 ಬಾರಿ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ಕೊಳ್ತಾ ಇದ್ದಾರೆ. ಇರಾನ್ನ ಮೇಲೆ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿರುವಂಥದ್ದು ಅಮೆರಿಕ. ಅವ್ರು ಯಾಕೋ ನಮ್ಮ ಮಾತು ಕೇಳ್ತಾ ಇಲ್ಲ, ಇವರಿಗೆ ನೀತಿ ನಿಯತ್ತು ಇದ್ಯಾವುದೂ ಇಲ್ಲ ಅಂತೆಲ್ಲ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಅಮೆರಿಕ. ಅದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅವ್ರಿಗೆ ನಾವು ಆನ್ಸರ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಅಂತ. ಒಪ್ಪಂದ ಮಾತುಕತೆ ಅಂತ ಭಾಳಷ್ಟು ಬಾರಿ ಆಯಿತು, ಆದರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಇದೀಗ ಬುಷಹರ್ ಹಾಗೆಯೇ ಕೊನಾರಕ್ ಪ್ರದೇಶಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿರೋದು. ಈ ದಾಳಿಯನ್ನು ಕೆಲವರು ಒಪ್ಕೊಳ್ತಾ ಇದ್ರೆ, ಇನ್ನು ಕೆಲವರು ಒಪ್ಕೊಳ್ತಾ ಇಲ್ಲ. ಆ ಥರದ್ದೇನು ಆಗೇ ಇಲ್ಲ ಅಂತ ಹೇಳ್ತಾ ಇರೋದು. ಸದ್ಯಕ್ಕೆ ಇದೀಗ ವಾತಾವರಣ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಕೂಡ ಈ ಯುದ್ಧದ ಪರಿಣಾಮ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಮ್ಗಳಿಗೂ ಕೂಡ ಗೊತ್ತು. ಆದರೆ ಒಪ್ಪಂದ ಅಂತಾರೆ, ಸಹಿ ಅಂತಾರೆ, ಎಲ್ಲ ಸರಿ ಹೋಯಿತು ಅಂತಾರೆ, ತಾತ್ಕಾಲಿಕ ಅಂತಾರೆ, ಮತ್ತೆ ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಒಪ್ಪಂದಗಳಲ್ಲಿ ಯಾಕೋ ಬರ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನಿರಂತರವಾಗಿ ಈ ಅಟ್ಯಾಕ್ಸ್ಗಳು ಆಗ್ತಾನೇ ಇದೆ. ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಇದೀಗ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡುತ್ತೆ, ಮತ್ತೆ ಅಮೆರಿಕ ದಾಳಿ ಮಾಡುತ್ತೆ. ಇದೇ ಆಗ್ತಾ ಇರೋದು, ನಿರಂತರವಾಗಿ ನಡೀತಾ ಇರೋದು ಇದೇನೆ. ಸ್ವಲ್ಪ ಆದಮೇಲೆ ಮತ್ತೆ ಮಾತುಕತೆಗೆ ಬರ್ತಾ ಇದ್ದಾರೆ. ಮಾತುಕತೆ ಮಾಡ್ತೀವಿ, ಎಲ್ಲ ಸರಿ ಆಯಿತು ಅಂತ ಮತ್ತೆ ಟ್ವೀಟ್ ಮಾಡ್ತಾರೆ. ಹಾಗಾಗಿ ರಾತ್ರಿ ಕಳೆದ ಹಗಲಾಗೋಷ್ಟೊತ್ತಿಗೆ ಮತ್ತೊಂದು ಸತಿ ಅಟ್ಯಾಕ್ ಮಾಡಿರ್ತಾರೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ.